ಯಾಕೆ ಕುಂಟೆಯನ್ನು ಹೊಡಿತಾರೆ ಅಂದರೆ ನಾವು ಏನಾದರೂ ಬೆಳೆ ಹಾಕಿರ್ತೀವಲ್ಲ, ರಾಗಿ ಭತ್ತ ಆ ಥರ ಏನಾದ್ರು ಹಾಕಿರ್ತೀವಲ್ಲ, ಅದರಲ್ಲಿ ಕಳೆ ಅಂದರೆ ಬೇರೆ ಗಿಡಗಳು ಬೆಳಿಬಾರ್ದು ಅಂತೀವಲ್ಲ, ಬೇರೆ ಗಿಡಗಳು ಅಂದರೆ ಕಳೆ, ಅದನ್ನು ನಾವು ಕಳೆ ಅಂತ ಕರೆಯೋದು. ಕಳೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಈ ಕುಂಟೆಯನ್ನು ಹೊಡಿತಾರೆ ನೋಡಿ. ಇದರಿಂದ ಬೇರೆ ಗಿಡಗಳು ಅಂದರೆ ಬೇರೆ ನಮಗೆ ಬೇಕಿಲ್ಲದೆ ಇರೋ ಗಿಡಗಳು ಬೆಳೆಯೋದಿಲ್ಲ, ಕಳೆ ಬೆಳೆಯೋದಿಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಹೊಡಿತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸಮ್ಮು ಪಾರಮೈಲ್ಗೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ನಾವು ಮತ್ತೆ ಹೊಲದ ಹತ್ರ ಬಂದಿದ್ದೀವಿ. ನಮ್ದಿನ್ನೇನು ರೈತರು ಮನೆ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಬರೋದು ನೋಡಿ. ನಮ್ಮ ಮೊನ್ನೆ ತೋರಿಸಿದ್ದಕ್ಕೂ ಇವತ್ತು ತೋರಿಸಿದ್ದಕ್ಕೂ ರಾಗಿ ಹೇಗಿದೆ ಅಂತ ಸಮ್ಮು ಕುತ್ಕೊಳ್ಳಮ್ಮ ಒಳಗೆ ಅವಳ ಜೊತೆ ಹೇಗಿದೆ ಅಂತ ನೋಡಿ. ಸ್ವಲ್ಪ ಚೆನ್ನಾಗಿ ಹುಟ್ಟಿದೆ ನೋಡಿ, ಇಷ್ಟರ ಮಟ್ಟಿಗೆ ಹುಟ್ಟಿದೆ. ಇನ್ನು ಬೇರೆ ಕಡೆ ಎಲ್ಲ ಕೆಲವರು ಹಾಕೇ ಇಲ್ಲ ಪಾಪ, ಹಾಕ್ತಿದ್ದಾರೆ. ಬೇರೆ ಕಡೆ ಎಲ್ಲ ಹಾಕ್ತಿದ್ದಾರೆ ನೋಡಿ. ಕೆಲವರು ಟ್ರ್ಯಾಕ್ಟ್ರು ನಿಮಗೆ ಕಾಣಿಸ್ಬಹುದು, ಬೇರೆ ಹೊಲಗಳಲ್ಲಿ ಹಾಕ್ತಿರೋ ಟ್ರ್ಯಾಕ್ಟ್ರು ಕಾಣಿಸ್ಬೋದು. ನಮ್ಮ ಮನೆಯಲ್ಲಿ ಕುಂಟೆ ಹೂಡಿದ್ರು ಅಂತ ನಾವು ಹಾಗೆ ಹೊಲಕ್ಕೆ ಬಂದಿದ್ವಿ. ಇವಾಗ ತಾನೇ ಬಂದ್ವಿ ನೋಡಿ, ತೋರಿಸ್ತೀನಿ. ಕುಂಟೆ ಹೂಡಿರೋದನ್ನೆಲ್ಲ ತೋರಿಸ್ತೀನಿ. ಸೊ ಇದು ಪರವಾಗಿಲ್ಲ, ಮಳೆ ಸ್ವಲ್ಪ ಮಟ್ಟಿಗೆ ಬಂದಿರೋದ್ರಿಂದ ರಾಗಿ ಇಷ್ಟು ಚೆನ್ನಾಗಿದೆ. ನಾವು ನೀರು ಕೂಡ ಹಾಯಿಸಿದ್ವಿ, ಅದ್ರ ಜೊತೆ ಮಳೆನೂ ಕೂಡ ಚೆನ್ನಾಗಿ ಬಂತು. ಹಾಗಾಗಿ ರಾಗಿ ಚೆನ್ನಾಗಿದೆ, ಪರವಾಗಿಲ್ಲ. ಇಷ್ಟು ಮಟ್ಟಿಗೆ ಹುಟ್ಟಿದೆ ನೋಡಿ. ಒಂದು ಹತ್ರ ದಟ್ಟ ಹುಟ್ಟಿದೆ, ಒಂದು ಹತ್ರ ಸ್ವಲ್ಪ ತೆಳು ಹುಟ್ಟಿದೆ. ಪರವಾಗಿಲ್ಲ, ರಾಗಿ ಚೆನ್ನಾಗಿದೆ ಇವಾಗ ನೋಡಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ಬಿತ್ತನೆ ಮಾಡಿರಲಿಲ್ಲ, ಮಳೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಕೆಲವರು ಬಿತ್ತನೆಗಳು ಮಾಡಿರಲಿಲ್ಲ. ಸೊ ಇವಾಗೆಲ್ಲ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಅಕ್ಕಪಕ್ಕ ಹೊಲಗಳವರೆಲ್ಲ ಈಗ ಬಿತ್ತನೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ಸೊ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನೋಡಿ, ಟ್ರ್ಯಾಕ್ಟ್ರ್ಗಳಲ್ಲಿ ಬಿತ್ತನೆ ಮಾಡ್ತಿದ್ದಾರೆ. ಮುಂದೆ ಟ್ರ್ಯಾಕ್ಟ್ರ್ ಹೋಗ್ತಿದೆ, ಹಿಂದೆ ಬಿತ್ತನೆ ಅಂದರೆ ರಾಗಿಯನ್ನು ಉದುರಿಸ್ಕೊಂಡೆಲ್ಲ ಹೋಗ್ತಿದ್ದಾರೆ. ಮತ್ತು ಇಲ್ಲಿ ಆ್ಯಕ್ಚುಲಾಗಿ ಅವರು ಕುಂಟೆಯನ್ನು ಹೊಡಿತಿದ್ದಾರೆ ಟ್ರ್ಯಾಕ್ಟ್ರಿಯಲ್ಲಿ. ಬಿತ್ತನೆ ಕೂಡ ಕೆಲವರು ಈ ಸ್ವಲ್ಪ ಅಲ್ಲಿ ಆ್ಯಕ್ಚುಲಾಗಿ ಕುಂಟೆ ಹೂಡ್ತಿದ್ದಾರೆ. ಸೊ ಟ್ರ್ಯಾಕ್ಟ್ರುಗಳಲ್ಲಿ ಸ್ವಲ್ಪ ಇತ್ತೀಚೆಗೆ ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಕಂಡುಹಿಡ್ಬಿಟ್ಟಿದ್ದಾರೆ. ಅಂದರೆ ಟ್ರ್ಯಾಕ್ಟ್ರಿನಲ್ಲೇ ಕೂತ್ಕೊಂಡು ಅದರಲ್ಲೇ ಸೆಡ್ಡೆಗಳೇನೋ ಬರುತ್ತೆ, ಅವನ್ನ ಅದರಲ್ಲೇ ಬಿತ್ತನೆಯನ್ನು, ರಾಗಿಯನ್ನು ಬಿತ್ತನೆ ಮಾಡೋ ವ್ಯವಸ್ಥೆ ಎಲ್ಲ ಕಂಡುಹಿಡ್ಬಿಟ್ಟಿದ್ದಾರೆ. ಅಲ್ಲಿ ಹೊಲದವರು ಆಲ್ರೆಡಿ ಬಿತ್ತಿದ್ರು, ಅವರು ಕೂಡ ಕುಂಟೆಯನ್ನು ಹೂಡ್ಕೊಂಡು ಟ್ರ್ಯಾಕ್ಟ್ರಿಯಲ್ಲೇ ಕುಂಟೆಯನ್ನು ಹೊಡಿತಿದ್ದಾರೆ ನೋಡಿ. ನಮ್ಮ ಮನೆಯಲ್ಲಿ ನೇಗ್ಲಲ್ಲಿ ಹೊಡಿತಿದ್ದಾರೆ, ಅವರು ಟ್ರ್ಯಾಕ್ಟ್ರಲ್ಲಿ ಹೊಡಿತಿದ್ದಾರೆ. ನಮ್ಮ ಮನೇಲಿ ತೋರಿಸ್ತೀನಿ ನೋಡಿ, ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅವರು ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇಬ್ಬರು 2 ಕುಂಟೆಯನ್ನು ಹೂಡ್ಕೊಂಡು ಹೊಲದಲ್ಲಿ ಅರಗ್ತಿದ್ದಾರೆ. ಅವ್ರ ಮನೆಯಲ್ಲಿ ಈ ಥರ ಹಸುಗಳಲ್ಲಿ ಕುಂಟೆಯನ್ನು ಹೊಡಿತಾರೆ. ನಮ್ಮ ಮನೆಯಲ್ಲಿ ಯಾಕೆ ಈ ಕುಂಟೆಯನ್ನು ಹೊಡಿತಾರೆ ಆದಮೇಲೆ ಕಳೆ ಬರುತ್ತಲ್ಲ, ಹಾಗಾಗಿ ಕಳೆ ಬಿಡುತ್ತೆ. ಇದನ್ನ ಸೇಮ್ ಕೆಲಸ ಮಾಡ್ತಿದ್ದಾರೆ, ಬಟ್ ಸ್ವಲ್ಪ ವ್ಯತ್ಯಾಸ ಏನು ಅಂದರೆ ಅವ್ರು ಟ್ರ್ಯಾಕ್ಟರ್ ಹೊಡಿತಿದ್ದಾರೆ, ಈ ಕುಂಟೆಯನ್ನು ಹೂಡ್ತಾರೆ. ಹಸುಗಳನ್ನು ಹೂಡಿದಾಗ ಏನಾಗುತ್ತೆ ಅಂದರೆ ನೋಡಿ, ಮುಂಚೆ ಹೀಗೆ ಹಸುಗಳಲ್ಲೆಲ್ಲ ಬೇರೆ ಗಿಡಗಳು ಅಂದರೆ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಹಸುಗಳು ಕೆಲವು ಎಲ್ಲರ ಮನೆಯಲ್ಲೂ ಹಸುಗಳು ಇರೋದಿಲ್ಲಲ್ಲ, ಕುಂಟೆಯನ್ನು ಅವರು ಹೊಡಿತಾರೆ. ಸ್ನೇಹಿತರೆ, ರೈತರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಈ ವಿಚಾರ. ನೋಡಿ ಸ್ನೇಹಿತರೆ, ನೆನ್ನೆ ನಮ್ಮ ಮಾವ ಅವರು ಒಂದೇ ಒಂದು ಕುಂಟೆ ಹಾಕ್ಕೊಂಡು ಹೊಡೆದಿದ್ರು. ಸೊ ಇದು ನೆನ್ನೆ ಹೊಡೆದಿದ್ದು, ಇವತ್ತು ಇಬ್ಬರೂ ಹೊಡಿತಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ.
ಸೊ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತ ನೋಡಿ. ಎತ್ತುಗಳಿಂದ ಟ್ರ್ಯಾಕ್ಟ್ರಿಗೆ ಬಂದಿದೆ. ಕೆಲಸ ಈಸಿ ಮತ್ತು ಸ್ವಲ್ಪ ಬೇಗನೂ ಆಗುತ್ತೆ. ಎತ್ತುಗಳಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ಟ್ರ್ಯಾಕ್ಟ್ರಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಲ್ವಾ. ನಮ್ಮ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ಅನ್ನೋದಕ್ಕೆ ಇದೇ ಒಂದು ಇಷ್ಟರ ಮಟ್ಟಿಗೆ ಬೆಳೆ ಬಂದಿದೆ ನೋಡಿ. ಬಟ್ ಕೆಲವ್ರ ಮನೆಗಳಿಗೆ ಹಸುಗಳು ಇನ್ನೂ ಇದೆ, ಇನ್ನೂ ಹುಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಅಂದ್ಕೊಳ್ಳಿ, ನಮ್ಮ ಮಾವ ಅವರು ಬೆಳೀತಾ ಇದ್ದಾರೆ, ಎತ್ತುಗಳಲ್ಲಿ ಇದೆ. ನೋಡೋಣ ಮುಂದೆ ವರ್ಣರಾಯ ಏನ್ ಮಾಡ್ತಾನೆ ಅಂತ ನೋಡೋಣ ಸ್ನೇಹಿತರೆ. ಇಷ್ಟು ಮಟ್ಟಿಗಿದೆ ಮಾಡ್ತಾ ಇರ್ತಾರೆ. ಒಂದು ತಿಂಗಳಾಗ್ತಾ ಬಂತು. ಒಂದು ತಿಂಗಳಿಂದ ರಾಗಿ ಇಷ್ಟರ ಮಟ್ಟಿಗೆ ಅದು ಈ ಹೊಲದಲ್ಲಿ ಸ್ವಲ್ಪ ಬೆಳೆದಿದೆ. ಪಾಪ ಕಡಿಮೆ ಇದೆ ಫಸ್ಟ್ಗೆ ಅಂದರೆ ನಾವು ಹಾಕಿದ್ದು ಮಳೆ ಸರಿಯಾಗಿ ಬರ್ದೇನೆ ಪಾಪ ಅವ್ರದ್ದು ಮತ್ತೆ ಅದನ್ನು ಕೆಡಿಸಿ ಆಗೋ ರೀತಿ ಆಗಿಬಿಟ್ಟಿದೆ. ಸೊ ನಮ್ಮದು ನೀರಿರೋದ್ರಿಂದ ಸೊ ನಮಗೇನಂತ ಸಮಸ್ಯೆ ಆಗಲಿಲ್ಲ. ಹಾಗಾಗಿ ರಾಗಿ ಚೆನ್ನಾಗಿ ಉಟ್ಕೊಂಡಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ.